ಗೈಸ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್. ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಪಟ್ಟಣಂಗೆ ಹಾರ್ದಿಕ್ ಪಾಂಡ್ಯ ರಿಲೇಟೆಡ್, ಟ್ರೇಡ್ ರಿಲೇಟೆಡ್ ಮಗ ನೋಡಿ. CSK ಅಪ್ರೋಚ್ ಮಾಡಿತ್ತು ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ಕೊಳಕ್ಕೆ. DC ಸಹ ಅಪ್ರೋಚ್ ಮಾಡಿತ್ತು ಅಂತ ರೂಮರ್ಸ್ ಅಪ್ಡೇಟ್ಸ್ ಎಲ್ಲ ಬಂದಿದ್ವಲ್ವಾ. ಇವಾಗ ಅದು ಎರಡು ಜೊತೆಗೆ ಹೊಸದಾಗಿ ಜಾಯ್ನ್ ಆಗಿರೋದು KKR ಅವರು ಸಹ ಅಪ್ರೋಚ್ ಮಾಡಿರೋದು. ಇದು 4 ಕ್ಯಾಶ್ ಡೀಲ್ ಇಲ್ಲಾಂದ್ರೆ ಪ್ಲೇಯರ್ ಸ್ವ್ಯಾಪ್ ಅಂತ ಇನ್ನು ಕನ್ಫರ್ಮೇಶನ್ ಅನ್ನೋದು ಬಂದಿಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಸಹನು ಅವ್ರ ಜೊತೆ ಡಿಸ್ಕಷನ್ ಅಲ್ಲಿ ಇದಾರಂತೆ KKR ಜೊತೆ. ಯಾಕಂದ್ರೆ KKR ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತು, ಅಜಿಂಕ್ಯ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಅವ್ರು ಆಸ್ ಎ ಪ್ಲೇಯರ್ ಆಗೂ ಸಹ KKR ಗೆ ಆಡ್ತಾ ಇಲ್ಲ ಅಲ್ವಾ. ಇವಾಗ ಅವ್ರಿಗೆ ಮೇನ್ ಬೇಕಾಗಿರೋದೇ ಕ್ಯಾಪ್ಟನ್ KKR ಗೆ. ಆದ್ರಿಂದ ಕ್ಯಾಪ್ಟನ್ಸಿ ಮೆಟೀರಿಯಲ್ ಯಾರಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಗುಜರಾತ್ಗೂ ಲೀಡ್ ಮಾಡಿದಾರೆ, ಮತ್ತೆ ಮುಂಬೈಗೂ ಸಹ ಲೀಡ್ ಮಾಡಿದಾರಲ್ವಾ. ಆ ಕಾರಣದಿಂದ KKR ಗೆ ಒಳ್ಳೆ ಚಾನ್ಸ್ ಹಾರ್ದಿಕ್ ಪಾಂಡ್ಯನ ತಗೊಳಕ್ಕೆ. ಬಟ್ ಪ್ಲೇಯರ್ ಸ್ವ್ಯಾಪ್ ಇಲ್ಲ, ಆಲ್ ಕ್ಯಾಶ್ ಡೀಲ್ ಅಂತ ಗೊತ್ತಿಲ್ಲ. ಇವಾಗ ಮುಂಬೈ ಏನಾದ್ರು ಆಲ್ ಕ್ಯಾಶ್ ಡೀಲ್ ನ ಒಪ್ಕೊಳ್ಳುತ್ತಾ, ಇಲ್ಲಾಂದ್ರೆ ಏನಾದ್ರು ಪ್ಲೇಯರ್ ಸ್ವ್ಯಾಪ್ ನ ಕೇಳುತ್ತಾ? ಇವಾಗ ಏನಾದ್ರು ಮುಂಬೈ ಪ್ಲೇಯರ್ ಸ್ವ್ಯಾಪ್ ನ ಕೇಳಿದ್ರೆ, ಇವಾಗ ನೋಡಿ ಅವ್ರದ್ದು ಮುಂಬೈದ ವೀಕ್ನೆಸ್ ಇರೋದು ಬಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಏನಾದ್ರು ಹರ್ಷಿತ್ ರಾಣಾನ ಕೇಳ್ತಾರ, ಇಲ್ಲ ಅಕಸ್ಮಾತ್ ನಮ್ ಬೌಲರ್ ಬೇಡ, ಬ್ಯಾಟ್ಸ್ಮನ್ ಇರ್ಲಿ, ಫಿನಿಶರ್ ಇರ್ಲಿ ಅಂತ ನೋಡಿದ್ರೆ ಇವಾಗ ಹಾರ್ದಿಕ್ ಪಾಂಡ್ಯ ಫಿನಿಶರ್ ರೋಲ್ ಅಲ್ಲಿ ಆಡ್ತಾ ಇದ್ದು. ಇವಾಗ KKR ಕಡೆ ಫಿನಿಶರ್ ರೋಲ್ ಅಲ್ಲಿ ಯಾರಿದಾರ ಅಂತ ನೋಡಿದ್ರೆ ರಿಂಕು ಸಿಂಗ್ ಏನಾದ್ರು ಪ್ಲೇಯರ್ ಸ್ವ್ಯಾಪ್ ಆಗಿ ಏನಾದ್ರು ಕೇಳ್ತಾರ, ಇಲ್ಲ ಅಂದ್ರೆ ಆಲ್ ಕ್ಯಾಶ್ ಡೀಲ್ ಗೆ ಒಪ್ಕೋತಾರೆ ಅಂತ ನೋಡೋಣ. ನನ್ ಪ್ರಕಾರ ಏನ್ ಗೊತ್ತಾ, ಅವರು ಪ್ಲೇಯರ್ ಸ್ವ್ಯಾಪ್ ಗೆನೆ ಒಪ್ಕೊಳ್ಳೋದು. ಯಾಕಂದ್ರೆ ಇವಾಗ ನೋಡಿ ಪ್ಲೇಯರ್ ಇವ್ರ ಕಡೆ ಫಿನಿಶರ್ ಎಲ್ಲ ಇದಾರೆ, ಆತರ ಏನಾದ್ರು ತಗಂದ್ರೆ ಮುಂಬೈ ಸ್ವಲ್ಪ ಸ್ಟ್ರೆಂತ್ ಅನ್ನು ಮಾಡ್ಕೋಬಹುದು. ಅದೇ ನೀನ್ ಆಲ್ ಕ್ಯಾಶ್ ಡೀಲ್ ತಗೋಬಹುದು ಮಿನಿ ಆಕ್ಷನ್ ಹೋದಾಗ ಅಲ್ಲಿ ಅಷ್ಟೊಂದೇನು ಒಳ್ಳೊಳ್ಳೆ ಪ್ಲೇಯರ್ ಸಿಗಲ್ಲ ಅಲ್ವಾ. ಆ ಕಾರಣದಿಂದ ಮುಂಬೈ ನಂಗೆ ಅನ್ಸಂಗೆ ಪ್ಲೇಯರ್ ಸ್ವ್ಯಾಪ್ ಗೆ ಒಪ್ಕೊಳ್ಳುತ್ತೆ. ಬಟ್ KKR ಒಪ್ಕೊಳ್ಳುತ್ತೆ ಅಂತ ನೋಡೋಣ. ಇವಾಗ ಹಾರ್ದಿಕ್ ಪಾಂಡ್ಯಗೆ ಅಪ್ರೋಚ್ ಮಾಡಿರೋದು ಬಂದು 3 ಫ್ರಾಂಚೈಸಿ, CSK, DC ಮತ್ತೆ KKR. ಈ ಮೂರಲ್ಲೂ ನನ್ ಪ್ರಕಾರ ಯಾವ್ದು ಜಾಯ್ನ್ ಆಗ್ತಾರೆ ಗೊತ್ತಾ ಹಾರ್ದಿಕ್ ಪಾಂಡ್ಯ? ನಂಗೆ ಅನಿಸ್ದಂಗೆ KKR ಗೆ ಜಾಯ್ನ್ ಆಗೋದು. ಯಾಕಂದ್ರೆ ಕ್ಯಾಪ್ಟನ್ ಬೇಕು ಅವ್ರಿಗೆ ಅಲ್ವಾ. ಹಾರ್ದಿಕ್ ಪಾಂಡ್ಯದಲ್ಲೂ ಕ್ಯಾಪ್ಟನ್ಸಿ ಕೇಪಬಿಲಿಟಿ ಅನ್ನೋದಿದೆ, ಕ್ಯಾಪ್ಟನ್ಸಿ ಮೆಟೀರಿಯಲ್ ಬೇರೆ ಹಾರ್ದಿಕ್ ಪಾಂಡ್ಯ. ಆ ಕಾರಣದಿಂದ KKR ಗೆ ಜಾಯ್ನ್ ಆಗ್ಬೋದು ಮಗ. ಇವಾಗ ಹಾರ್ದಿಕ್ ಪಾಂಡ್ಯ ಆಸ್ ಎ ಪ್ಲೇಯರ್ ಆಗಿ ಆಡೋ ಅಂದ್ರೆ ಆಡಲ್ಲ. ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿ ನಿಭಾಯಿಸಿದವ್ರನ್ನ ತಗೊಂಬಂದು ಆಸ್ ಎ ಪ್ಲೇಯರ್ ಆಗಿ ಆಡೋ ಅಂದ್ರೆ ಆಡಕ್ ಆಗಲ್ಲ. ಯಾಕಂದ್ರೆ ಇವಾಗ ಏನಾದ್ರು CSK ಗೆ ಟ್ರೇಡ್ ಆದ್ರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಅನ್ನೋದು ಸಿಗಲ್ಲ. ಯಾಕಂದ್ರೆ ಅಲ್ಲೇ ಋತುರಾಜ್ ಗಾಯಕ್ವಾಡ್ ಇದಾರಲ್ವಾ. ಆ ಕಾರಣದಿಂದ CSK ಗೂ ಹಾರ್ದಿಕ್ ಪಾಂಡ್ಯ ಹೋಗಲ್ಲ. ಇನ್ನ DC ಅಂತ ಬಂದಾಗ DC ಕಡೆ ಆಲ್ರೆಡಿ ಅಕ್ಷರ್ ಪಟೇಲ್ ಇದಾರೆ, ಮತ್ತೆ KL ರಾಹುಲ್ ಸಹ ಇದಾರಲ್ವಾ. ಆದ್ರಿಂದ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಅನ್ನೋದು ಕೊಡಲ್ಲ. ಇವಾಗ ಬೆಸ್ಟ್ ಚಾನ್ಸ್ ಕ್ಯಾಪ್ಟನ್ಸಿ ಸಿಗೋಕೆ ಇಲ್ಲ ಅಂದ್ರೆ ಅದು KKR. ಆದ್ರಿಂದ ನಂಗೆ ಅನಿಸ್ತಂಗೆ 99% KKR ಜೊತೆ ಡೀಲ್ ಮಾಡ್ಕೊತಾರೆ ಹಾರ್ದಿಕ್ ಪಾಂಡ್ಯ. ಕಾದ್ ನೋಡೋಣ ಯಾವ ಫ್ರಾಂಚೈಸಿಗೆ ಟ್ರೇಡ್ ಆಗ್ತಾರೆ, ಯಾವ ಫ್ರಾಂಚೈಸಿಗೆ ಜಾಯ್ನ್ ಆಗ್ತಾರೆ ಅಂತ. ಅಪ್ಡೇಟ್ ನಂಬರ್ 2, ಮೊಹಮ್ಮದ್ ಶಮಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿನ ಹೋಗ್ಲಿರೋದು. ಇವಾಗ ಒಂದು ಕ್ವಶನ್ ಕೇಳ್ತಾರೆ, ಇವಾಗ ಮೊಹಮ್ಮದ್ ಶಮಿಗೆ ನಿಮ್ಮ ಫೇವ್ರೇಟ್ ಕ್ಯಾಪ್ಟನ್ ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಶಮಿ ರೋಹಿತ್ ಶರ್ಮನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, MS ಧೋನಿನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇವ್ರು ಸೆಲೆಕ್ಟ್ ಮಾಡಿರೋದು ಬಂದು ವಿರಾಟ್ ಕೊಹ್ಲಿ ಇವರ ಫೇವ್ರೇಟ್ ಕ್ಯಾಪ್ಟನ್. ಮತ್ತೆ ಇವ್ರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇರಂತೆ, ಮತ್ತೆ ಸಖತ್ ಖುಷಿ ಪಡ್ತಾರಂತೆ ಇವ್ರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಆಡಕ್ಕೆ. ಅದನ್ನ ಮೊಹಮ್ಮದ್ ಶಮಿ ಹೇಳಿರೋದು. ಹೌದು ಮಗ, ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಆಲ್ ಟೈಮ್ ಗ್ರೇಟೆಸ್ಟ್ ಕ್ಯಾಪ್ಟನ್. ಆ ಟೈಮ್ ಅಲ್ಲಿ ಅವ್ರು ಯಾವ ತರ ಇತ್ತು ಗೊತ್ತಾ, ಮೋರ್ ಆಫ್ ಮ್ಯಾಚಸ್ ಆಡಿರೋದು ಮೊಹಮ್ಮದ್ ಶಮಿ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಇಲ್ಲ ಅಲ್ವಾ. ಅವಾಗ ಟೆಸ್ಟ್ ಕ್ರಿಕೆಟ್ ಎಲ್ಲ ಒಂಥರ ಡಾಮಿನೇಟ್ ಮಾಡ್ತಾ ಇದ್ರು. ಮೊಹಮ್ಮದ್ ಶಮಿನು ಸಖತ್ ಸ್ಪೆಲ್ ಆಗ್ತಾ ಇದ್ರು. ಅವ್ರ ಜೊತೆ ಕೊಹ್ಲಿ ಡಿಸ್ಕಷನ್ ಮಾಡಿ ಅವ್ರಿಗೆಲ್ಲ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ರು, ಮತ್ತೆ ಅವ್ರ ಓನ್ ಡಿಸಿಷನ್ ತಗೊಳಕ್ಕೂ ಚಾನ್ಸ್ ಅನ್ನೋದು ಕೊಡ್ತಾ ಇದ್ರಲ್ವಾ. ಆದ್ರಿಂದ ಪ್ರತಿಯೊಬ್ರು ಅಷ್ಟೇ ಆ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಆಡಕ್ ಪ್ರತಿಯೊಬ್ರು ಇಷ್ಟ ಪಡ್ತಾ ಇದ್ರು. ಅಪ್ಡೇಟ್ ನಂಬರ್ 3, ಇನ್ನು IPL 2027 ಸ್ಟಾರ್ಟ್ ಆಗಕ್ ಬೇಜಾನ್ ಟೈಮ್ ಇದೆ. ಇನ್ನು ರಿಟೆನ್ಷನ್ ಪ್ರೋಸೆಸ್ ಅನ್ನೋದೇ ಸ್ಟಾರ್ಟ್ ಆಗಿಲ್ಲ. ಅದಕ್ಕೂ ಮುಂಚೆನೆ PBKS ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋದು ಮಗ. ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ 5 days ಪ್ರೀ ಸೆಷನ್ ಕ್ಯಾಂಪ್ ನ ಅರೇಂಜ್ ಮಾಡಿರೋದು PBKS. ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಬಂದು August 12th ಇಂದ August 17th ತನಕ ಪ್ರೀ ಸೆಷನ್ ಕ್ಯಾಂಪ್ ನ ಅರೇಂಜ್ ಮಾಡಿದ್ದಾರೆ. ಇವಾಗ ಅಲ್ಲಿ ಪ್ರತಿಯೊಬ್ಬ ಪ್ಲೇಯರ್ಸ್ ಭಾಗವಹಿಸಬೇಕು. ಪ್ರತಿಯೊಬ್ಬ ಪ್ಲೇಯರ್ಸ್ ಅಂದ್ರೆ ಇವಾಗ ಯಾರ್ಯಾರು ಫ್ರೀ ಇರ್ತಾರಲ್ವಾ, ಇವಾಗ ಯಾವ್ದೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡದೇ ಇರೋರು, ಡೊಮೆಸ್ಟಿಕ್ ಕ್ರಿಕೆಟ್ ಆಡದೇ ಇರೋರು ಫ್ರೀ ಆಗಿರ್ತಾರಲ್ವಾ, ಆ ಪ್ಲೇಯರ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಜಾಯ್ನ್ ಆಗ್ಬೇಕು. ಮತ್ತೆ ಸ್ಟಾಫ್ ಸಹ ಜಾಯ್ನ್ ಆಗ್ತಾರೆ. ಯಾರ್ಯಾರು ಫ್ರೀ ಇರಲ್ವಾ ಅವ್ರು ಬರಕ್ಕಾಗಲ್ಲ, ಅದೇನು ಮಾಡಕ್ಕಾಗಲ್ಲ. ಬಟ್ ಯಾರ್ಯಾರು ಫ್ರೀ ಇರ್ತಾರೋ ಪ್ರತಿಯೊಬ್ಬ ಪ್ಲೇಯರ್ಸ್ ಬಂದು ಇಲ್ಲಿ ಜಾಯ್ನ್ ಆಗ್ಬೇಕು. ಏನಕ್ಕೆ ಗೊತ್ತಾ, ಇವಾಗ ರಿಟೆನ್ಷನ್ ಪ್ರೊಸೆಸ್ ಅನ್ನೋದೇನು ಇನ್ನೇನೋ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಯಾರ್ಯಾರಿಗೆ ಇಂಜುರಿ ಆಗಿದೆ, ಯಾರು ಪಿಟ್ಟಿದ್ದಾರೆ, ಯಾರು ಪಿಟ್ಟಿಲ್ಲ ಅದೆಲ್ಲ ತಿಳ್ಕೊಬೇಕಲ್ವಾ. ಯಾಕಂದ್ರೆ ಟೀಮ್ ನ ಬಿಲ್ಡ್ ಮಾಡ್ಬೇಕು 2027ಗೆ. ಅದರಿಂದ 5 days ಪ್ರೀ ಸೆಷನ್ ಕ್ಯಾಂಪ್ ನ ಅರೇಂಜ್ ಮಾಡಿರೋದು. ಇದು PBKS ಗೆ ಗುಡ್ ನ್ಯೂಸ್ ಅಂತಾನೂ ಹೇಳ್ಬೋದು. ಅಪ್ಡೇಟ್ ನಂಬರ್ 4, ನಿಮ್ಗೆಲ್ಲ ಗೊತ್ತು, ರೀಸೆಂಟ್ ಆಗಿ ಅಜಿಂಕ್ಯ ರಹಾನೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಕೊಟ್ರು. ಇವಾಗ ರಿಟೈರ್ಮೆಂಟ್ ಎಲ್ಲ ಮುಗೀತು. ಇವಾಗ ಅವರು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಮಾತನಾಡಿರೋದು. ಯಾವಾಗ ಅಂದ್ರೆ ರವಿಶಾಸ್ತ್ರಿ ಯಾವಾಗ ಕೋಚ್ ಆಗಿದ್ರು, ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಇಂಡಿಯಾ ಟೀಮ್ ಯಾವ ತರ ಬದಲಾಯ್ತು, ಯಾವ ತರ ಇತ್ತು ಅಂತ ಹೇಳಿರೋದು ಮಗ. ಇವಾಗ ನೋಡಿ ಟೆಸ್ಟ್ ಕ್ರಿಕೆಟ್ ಚೇಂಜ್ ಆಗೋ ಕಾರಣ ಯಾರಂದ್ರೆ ಅದು ವಿರಾಟ್ ಕೊಹ್ಲಿ, ರವಿಶಾಸ್ತ್ರಿ. ರವಿಶಾಸ್ತ್ರಿ ಯಾವಾಗ ಕೋಚ್ ಆದ್ರು, ಮತ್ತೆ ವಿರಾಟ್ ಕೊಹ್ಲಿ ಯಾವಾಗ ಕ್ಯಾಪ್ಟನ್ ಆದ್ರು, ಅವಾಗ ಕಂಪ್ಲೀಟ್ ಆಗಿ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಚೇಂಜ್ ಆಗಿದ್ದು. ಎಸ್ಪೆಷಲಿ ಓವರ್ಸೀಸ್ ಅಲ್ಲಿ ಯಾವ ತರ ಆಡಕ್ ಶುರು ಮಾಡಿದ್ರು ಗೊತ್ತಾ, ಒಂಥರ ಡಿಫೆನ್ಸಿವ್ ಮೋಡ್ಗೆ ಹೋಗ್ತಾ ಇದ್ದಿಲ್ಲ. ಅಗ್ರೆಸಿವ್ ಆಗಿ ಆಡ್ತಾ ಇದ್ರು, ಧೈರ್ಯದಿಂದ ಆಡ್ತಾ ಇದ್ರು, ಭಯ ಇಲ್ದಂಗ ಆಡ್ತಾ ಇದ್ರು. ಇವರು ಧೈರ್ಯದಿಂದ ಆಡ್ತಾ ಇದ್ರು, ಭಯನೇ ಪಡ್ತಾ ಇದ್ದಿಲ್ಲ. ಡಿಫೆನ್ಸಿವ್ ಮೋಡ್ ಅಂತೂ ಹೋಗ್ತಾ ಇದ್ರು. ತಡೆದಾಡೋಣ, ನೋಡೋಣ, ನಿಂತಾಡೋಣ ಅವೆಲ್ಲ ಇಲ್ಲ. ಏನಾದ್ರೂ ಆಗ್ಲಿ ಅವ್ರ ಮೇಲೆ ಒತ್ತಡ ಏರ್ಬೇಕು, ಮ್ಯಾಚ್ ನ ವಿನ್ ಆಗ್ಬೇಕು, ಸೀರೀಸ್ ನ ವಿನ್ ಆಗ್ಬೇಕು ಅಷ್ಟೇ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲಿ.
ಆ ತರ ಮೋಟಿವೇಟ್ ಮಾಡ್ತಾ ಇದ್ದು. ನೋಡಿ ವಿರಾಟ್ ಕೊಹ್ಲಿ ಮತ್ತೆ ರವಿ ಶಾಸ್ತ್ರಿ ಕೋಚ್ ಆಗಿದ್ದಾಗ ಯಾವ ತರ ಡಾಮಿನೇಟ್ ಮಾಡ್ತಾ ಇತ್ತು, ಓವರ್ಸೀಸ್ ಅಲ್ಲೂ ಡಾಮಿನೇಟ್ ಮಾಡ್ತಾ ಇದ್ರು ಮತ್ತೆ ಇಂಡಿಯಾದಲ್ಲೂ ಡಾಮಿನೇಟ್ ಮಾಡ್ತಾ ಇದ್ರು. ಆ ಎರನೇ ಬೇರೆ, ಆ ಎರ ಇನ್ನು ಮುಂದೆನು ಬರಲ್ಲ ಅಂತಾನು ಹೇಳ್ಬೋದು. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಕ್ಯಾಪ್ಟನ್ಸಿ ಆಗಿ ಸಕ್ಸಸ್ಫುಲ್ ಆಗೋ ಕಾರಣ ಏನ್ ಗೊತ್ತಾ, ಅದು ರವಿ ಶಾಸ್ತ್ರಿ ವಿರಾಟ್ ಕೊಹ್ಲಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಹೌದು, ಓ ಡಿಸಿಷನ್ ತಗೊಳಕ್ಕೂ ಬಿಟ್ಬಿಟ್ಟಿದ್ರು. ರವಿ ಶಾಸ್ತ್ರಿ ಹೇಳ್ತಾ ಇದ್ದು ಒಂದೇ, ನೀನ್ ಏನಾದ್ರೂ ಮಾಡು, ನಂಗೆ ಟೆಸ್ಟ್ ಮ್ಯಾಚ್ ನ ವಿನ್ ಮಾಡಿಸ್ಕೊಡು ಮತ್ತೆ ಟೆಸ್ಟ್ ಸೀರೀಸ್ ನ ವಿನ್ ಮಾಡಿಸ್ಕೊಡು ಅಷ್ಟೇ. ಅದನ್ನ ಬಿಟ್ಟು ಅವ್ರು ಏನು ಕೇಳ್ತಾನೆ ಇದ್ದಿಲ್ಲ. ವಿರಾಟ್ ಕೊಹ್ಲಿ ಅದೇ ತರ ನೋಡಿ, ಅವ್ರು ಫ್ರೀ ಬಿಟ್ಟಿದ್ರಲ್ವಾ, ಓ ಡಿಸಿಷನ್ ತಗೊಳಕಲ್ಲ ಈಸಿ ಆಯ್ತು. ವಿರಾಟ್ ಕೊಹ್ಲಿ ಅವ್ರಿಗೆ ಯಾವ ತರ ಬೇಕೋ ಆ ಡಿಸಿಷನ್ಸ್ ಎಲ್ಲ ತಗದ್ರು, ಅದೇ ರೀತಿ ಮ್ಯಾಚ್ ನ ವಿನ್ ಮಾಡಿಸ್ಕೊಟ್ರು ಮತ್ತೆ ಸೀರೀಸ್ ಸಹ ವಿನ್ ಮಾಡಿಸ್ಕೊಡ್ತಾ ಇದ್ರು. ಇವ್ರಿಬ್ರು ಏಮೋ ಒಂದೇ ಆಗಿತ್ತು, ಏನು ಟೆಸ್ಟ್ ಮ್ಯಾಚ್ ನ ವಿನ್ ಆಗ್ಬೇಕು, ಟೆಸ್ಟ್ ಸೀರೀಸ್ ನ ವಿನ್ ಆಗ್ಬೇಕು ಅಷ್ಟೇ. ಒಳ್ಳೆ ಫೇರ್ ಇತ್ತು ಮಗ. ನಾ ಕಂಡಂತ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಬೆಸ್ಟ್ ಕೋಚ್ ಮತ್ತೆ ಬೆಸ್ಟ್ ಕ್ಯಾಪ್ಟನ್ ಅಂದ್ರೆ ಅದು ವಿರಾಟ್ ಕೊಹ್ಲಿ ಮತ್ತೆ ರವಿ ಶಾಸ್ತ್ರಿ. ಒಳ್ಳೆ ಫೇರ್ ಆಗಿದ್ರು. ಈ ತರ ಇನ್ನು ಮುಂದೆ ಬರಕಂತೂ ಚಾನ್ಸೇ ಇಲ್ಲ ಮಗ. ಅಪ್ಡೇಟ್ ನಂಬರ್ 5, ನಿಮ್ಗೆಲ್ಲ ಗೊತ್ತು, ಹಾರ್ದಿಕ್ ಪಾಂಡ್ಯ ಆಲ್ಮೋಸ್ಟ್ 99% ಮುಂಬೈ ಇಂಡಿಯನ್ಸ್ ನ ಬಿಡಕ್ ರೆಡಿ ಆಗಿದಾರೆ ಅನ್ನೋ ರೂಮರ್ಸ್ ಅಪ್ಡೇಟ್ಸ್ ಎಲ್ಲ ಬಂದಿದ್ವಲ್ವಾ. ಅದ್ರ ಬಗ್ಗೆ ಆಕಾಶ್ ಚೋಪ್ರಾ ಮಾತನಾಡಿರೋದು. ಒಂದ್ ವೇಳೆ ಏನಾದ್ರು ಹಾರ್ದಿಕ್ ಪಾಂಡ್ಯ ಹೋಗ್ಬೇಕಾದ್ರೆ ಬಿಟ್ಬಿಡಿ, ಅವ್ರನ್ನ ಇಟ್ಕೋಬೇಡಿ. ಇಷ್ಟ ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಬಿಡಿ. ಯಾಕಂದ್ರೆ ಇವಾಗ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಹೋದ್ರು ಮುಂಬೈ ಇಂಡಿಯನ್ಸ್ ಏನೋ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಇವ್ರ ಕಡೆ ಆಲ್ರೆಡಿ ರೆಡಿಮೇಡ್ ಕ್ಯಾಪ್ಟನ್ಸ್ ಇರೋದು. ಅದು ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಎಲ್ಲ 3 ಪ್ಲೇಯರ್ಸ್ ಇದಾರಲ್ವಾ. ಆದ್ರಿಂದ ಯಾರನ್ನ ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಕ್ಯಾಪ್ಟನ್ ಮಾಡ್ಬೋದು. ನೋಡೋಣ ಹಾರ್ದಿಕ್ ಪಾಂಡ್ಯ ಏನಾದ್ರು ಮುಂಬೈ ಇಂಡಿಯನ್ಸ್ ನ ಬಿಡ್ತಾರ, ಇಲ್ಲ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯನ ಬಿಡ್ತಾರ, ಇಲ್ಲಾಂದ್ರೆ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಆಗಿ ಮುಂದುವರ್ಸಾರ ಅಂತ ಕಾದ್ ನೋಡೋಣ. ಇದು ಇವತ್ತಿನ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ಆಗಿದ್ದು. ವಿಡಿಯೋ ಇಷ್ಟ ಆಗಿದ್ದಂತೆ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಟೇಕ್ ಕೇರ್, ಬಾಯ್.